ನನ್ನ ಜೊತೆ ಜಾನಕಿ ಅಮ್ಮನವ್ರಿಗೆ ಪ್ರತಿದಿನವೂ ಕೂಡ ಅಡುಗೆ ಮಾಡುತ್ತಿದ್ದಂಥ ಅಡುಗೆ ಭಟ್ಟ ವೇಲು ಅವರಿದ್ದಾರೆ. ನಾನು ಅವ್ರನ್ನ ಮಾತಾಡ್ತೀನಿ. ಸರ್, ಅಮ್ಮ ಅವರು ಯಾವೆಲ್ಲ ತಿಂಡಿ ತಿನಿಸುಗಳನ್ನ ಇಷ್ಟಪಟ್ಟು ತಿಂತಾಯಿದ್ರು? ತಾವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀವಿ? ಸರ್, ಅವರು ಮನೇಲಿ ಕಂಟಿನ್ಯೂ ಆಗಿ ಒಂದು 2-3 ವರ್ಷ ಇದ್ದೆ ಸರ್. ಅದಾದಮೇಲೆ ಅವ್ರಿಗೆ ಒಬ್ಬ ಲೇಡೀಸ್ ಅಗತ್ಯ ಇತ್ತು. ಆಮೇಲೆ ಒಬ್ಬರು ಲೇಡೀಸನ್ನು ಸೇರಿಸೋದು. ಆಮೇಲೆ ಅವ್ರೇನಾದರೂ ರಜಾ ಹಾಕಿದ್ರೆ 10 ದಿವಸ 15 ದಿವಸ ಹೋಗಿ ನಾನು ಅವರನ್ನು ನೋಡ್ಕೋತಾ ಇದ್ದೆ ಸರ್. ಇಲ್ಲಿವರೆಗೂ ಅವರು ರಜಾ ಹಾಕಿದ್ರೆ ಸರ್, ಅವರಿಗೆ ಮಾಮೂಲಿ ನಮ್ಮ ಕರ್ನಾಟಕ ಇಡ್ಲಿ ಸಾಂಬಾರು, ದೋಸೆ ಇದೆಲ್ಲ ತುಂಬ ಇಷ್ಟ ಸರ್. ಊಟದಲ್ಲಿ ಬಂದು ಆಂಧ್ರ ಪಪ್ಪು, ರಸಂ, ತೊಂಡೆಕಾಯಿ ಪಲ್ಯ, ಬೆಂಡೆಕಾಯಿ ಪಲ್ಯ, ತಮಿಳ್ನಾಡು ಕೊಳಂಬು, ಖಾರ ಕೊಳಂಬು ಇದೆಲ್ಲ ತುಂಬ ಇಷ್ಟ ಸರ್. ಸರ್, ಅವರು ಒಂದು ಚಿಕ್ಕ ಮಗು ಥರ ಇರ್ತಾಯಿದ್ರು ಸರ್. ಯಾವಾಗಲೂ ಯಾರ ಮೇಲೆ ಕೋಪಿಸ್ಕೊಂಡದ್ದಾಗಲಿ, ಸಿಡಿಕಿದ್ದಾಗಲಿ ಅದೆಲ್ಲ ಏನೂ ಇಲ್ಲ ಸರ್. ಅವ್ರ ಮನೇಲಿ ನಾನು ಇದ್ದೆ, ನಾನೊಬ್ಬ ಕೆಲಸದವ್ನು ಇದ್ದೀನಿ ಅನಿಸಿರಲಿಲ್ಲ ಸರ್. ನಾನು ಕೆಲಸದವ್ನ ಥರನೇ ಯಾವತ್ತೂ ನೋಡಿಲ್ಲ ಸರ್. ಆ ಥರ ಇತ್ತು ಸರ್. ನಾವು ಒಂದು ಧ್ರುವ ತಾರೆನೇ ಕಳ್ಚೋಯ್ತು ಅನಿಸುತ್ತೆ ಸರ್. ಸೂರ್ಯ ಇಲ್ಲದೆ ಇರೋ ಕತ್ತಲು ಮುಚ್ಕೊಂಡಿದೆ ಅನಿಸ್ತಿದೆ ಸರ್ ನಮಗೆ. ಅಮ್ಮ ನಿಲ್ಲಿಸಿದ್ದಾರೆ, ಆದರೆ ಅವ್ರನ್ನ ಈ ಸ್ಥಿತಿಲಿ ನೋಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ಯಾವತ್ತೂ. ಪುಟ್ಟ ಮಕ್ಕಳಿಂದನೂ ಕೂಡ ಅವ್ರ ಹಾಡುಗಳು, ಅವ್ರ ಪದದಿಂದ ಮಕ್ಕಳು ಬಾಯಿಯಿಂದ ಅಟ್ಲೀಸ್ಟ್ ಒಂದು 2 ಪದನಾದ್ರು ಬರ್ತಾನೆ ಇರುತ್ತೆ. ಅದೃಷ್ಟ ಸಿಕ್ಕಿರಲಿಲ್ಲ, ಆದರೆ ಒಂದು ಬಾರಿ ಅಮ್ಮನ ನೋಡಬೇಕು ಅಂತ ಅನಿಸ್ತಿತ್ತು. ಆದರೆ ಕಣ್ಣು ತುಂಬ್ಕೊಂಡಿದ್ದು ಒಂದು ಬಾರಿ ಮಾತ್ರ. ಆದರೆ ಈ ಸ್ಥಿತಿಲಿ ಇವತ್ತು ನೋಡ್ತಿದ್ದೀವಿ ಅಂತಂದರೆ ತುಂಬ ಬೇಸರ ಆಗುತ್ತೆ. ಅವ್ರ ಹಾಡುಗಳು ತುಂಬಾ ಇಷ್ಟ, ಕೇಳ್ತಾನೆ ಬಂದಿದ್ದೀನಿ. ತುಂಬ ಬೇಸರ ಆಗುತ್ತೆ ಸರ್. ಬಾನಲ್ಲೂ ನೀನೆ, ಬೂಯಲ್ಲೂ ನೀನೆ ತುಂಬ ಫೇವ್ರೇಟ್ ಆಗುತ್ತೆ ಸರ್. ಅಷ್ಟೇ, ಎಲ್ಲೂ ಹೋಗಲ್ಲ ಅಂತ ಭಗವಂತನ ಪಾದ ಸೇರ್ಕೊಂಡಿದ್ದಾರೆ. ಚಿಕ್ಕಂದಿಂದ ಅವ್ರ ಹಾಡುಗಳು ಕೇಳ್ತಾ ಇದ್ದೀನಿ. ಅವರೇ ಸಾಟಿ, ಜಾನಕಿ ಅಮ್ಮವ್ರಿಗೆ ಅವರೇ ಸಾಟಿ. ಎಲ್ಲ ತುಂಬ ಚೆನ್ನಾಗಿದೆ. 48,000ಕ್ಕೂ ಜಾಸ್ತಿ ಹಾಡುಗಳು ಹಾಡಿದ್ದಾರೆ. ತುಂಬ ಇಷ್ಟ. ಇನ್ನೇನು ಜಾನಕಿ ಅಮ್ಮನವರ ಸಾವಿನ ಅಕಾಲಿಕ ಮರಣದಿಂದ ಇಡೀ ಸಮಾಜ, ಇಡೀ ಚಿತ್ರರಂಗ ಕಂಬನಿ ಮಿಡಿಯುವಂತಾಗಿದೆ. ಅವರು ಆಡ್ತಕ್ಕಂಥ ಹಾಡುಗಳು ಯಾವುದೇ ಭಾಷೆ ಆಗಲಿ, ಕನ್ನಡ, ತೆಲುಗು, ತಮಿಳು, ಮಲಯಾಳಿ, ಪಂಜಾಬಿ, ಹಿಂದಿ ಆಡ್ತಕ್ಕಂಥ ಹಾಡುಗಳು ಇವತ್ತು ಅವರ ಒಂದು ಸವಿ ನೆನಪು. ಆದರೆ ಅವರು ಇನ್ನೀಗ ಅಕಾಲಿಕ ಮರಣದಿಂದ ಇಡೀ ಸಮಾಜ, ಇಡೀ ದೇಶಕ್ಕೆ, ಇಡೀ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಆಗಿದೆ. ಇನ್ನು ಮುಂದೆ ಅವರ ಹಾಡಿನ ಮುಖಾಂತರ ನಾವು ನೋಡಬೇಕಾಗಿದೆ. ಥ್ಯಾಂಕ್ ಯು. ನಾವು ಮೈಸೂರಿಂದನೇ ಈ ದಿನ ಜಾನಕಿ ಅಮ್ಮವ್ರನ್ನ ಕಳೆದುಕೊಂಡು ಸಂಗೀತ ಲೋಕಕ್ಕೆ ತುಂಬಲಾರದ ನಷ್ಟ ಆಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದು ಮಕ್ಕಳು ಬಯಸ್ಕೊಂಡು. ನಮ್ಮ ಮೈಸೂರಿನ ದಿವಾಕರ್ ಅಂತ. ಚಿಕ್ಕ ವಯಸ್ಸಿಂದನೂ ನಾವು ಜಾನಕಮ್ಮ ಅವರ ಅಭಿಮಾನಿ. ನಾವು ಬಾಲ್ಯದ ದಿನಗಳಲ್ಲಿ 90s ಕಿಡ್ಸ್ ನಾವೆಲ್ಲ. ಅವರು 4 ಹೆಸರುಗಳು ನಾವು ಯಾವಾಗಲೂ ರೇಡಿಯೋದಲ್ಲಿ ಕೇಳ್ತಾಯಿದ್ವು. ಆವಾಗ ಟಿ ವಿ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಪಿ ಬಿ ಶ್ರೀನಿವಾಸ್, ಜಾನಕಮ್ಮ, SP ಬಾಲಸುಬ್ರಹ್ಮಣ್ಯಂ, ಜಾನಕಮ್ಮ, ಇಲ್ಲ ಡಾಕ್ಟರ್ ರಾಜ್ಕುಮಾರ್, ಜಾನಕಮ್ಮ, ಇವರ ಹಾಡುಗಳನ್ನ ಕೇಳ್ಕೊಂಡೇ ಬೆಳೆದಂಥವ್ರು. ಇವರು ಕೊನೆಯ ದಿನಗಳನ್ನ ಮೈಸೂರಲ್ಲಿ ಕಳೆದು ಇವತ್ತು ತಮ್ಮ ಅಂತಿಮ ದಿನಗಳನ್ನ ಕಳೆದು ಇವತ್ತು ನಮ್ಮನ್ನೆಲ್ಲ ದೂರ ಮಾಡಿ ಅಗಲಿ ಹೋಗಿದ್ದಾರೆ. ಅವರ ಆತ್ಮಕ್ಕೆ ಚಾಮುಂಡೇಶ್ವರಿ ತಾಯಿ ಶಾಂತಿ ನೀಡಲಿ ಅಂತ ನಾನು ಕೇಳ್ಕೊಳ್ತಾ. ಎಲ್ಲ ಥರ ಭಾಷೆಲ್ಲೂ ಹಾಡಿದ್ದಾರೆ. ನಾನೊಬ್ಬ ಸಿಂಗರ್ ಆಗಿ ಹೇಳ್ತಾ ಇದ್ದೀನಿ, ಅವ್ರು ಹಾಡಿರೋ ಹಾಡುಗಳನ್ನ ನಾವು ಇವತ್ತು ಸಹ ಹಾಡಿ ಜೀವನ ಮಾಡ್ತಾಯಿರೋರು ಬೇಕಾದಷ್ಟು ಜನಗಳಿದ್ದಾರೆ. ಯಾಕಂದರೆ ಅವ್ರು 48,000 ಹಾಡುಗಳನ್ನ ಹಾಡಿದ್ದಾರೆ ಅಂತಂದರೆ, ಹಾಡುಗಳನ್ನ ಹಿಡ್ಕೊಂಡು ನಮ್ಮ ಆರ್ಕೆಸ್ಟ್ರಾದವರು, ಸಾಮಾನ್ಯವಾಗಿ ಆರ್ಕೆಸ್ಟ್ರಾದವ್ರಂತೂ ಹಾಡಿನೇ ಸಹ ಜೀವನ ಮಾಡ್ತಾಯಿದ್ದಾರೆ. ಈ ಮೈಸೂರಿನಲ್ಲಿ ಅವ್ರದ್ದೇ ಆದ ಒಂದು ಸ್ಮಾರಕನ ಮಾಡಬೇಕು, ಮತ್ತು ಒಂದು ಚಿನ್ನದ ಅಕ್ಷರದಲ್ಲಿ ಬರೀಬೇಕು. ಅವರು ಕೊಟ್ಟ ಹಾಡುಗಳನ್ನ ನಾವು ಎಷ್ಟು ಮಟ್ಟಿಗೆ ಇವತ್ತು ಬುದ್ಧಿ ಮಾತು ಕೇಳಿ ಮುದ್ದು ಮಕ್ಕಳೇ ಅಂತ ಆಡಿದ್ದಾರೆ. ಹಾಡನ್ನ ಎಂಥ ಚಿಕ್ಕ ಮಕ್ಕಳುಗಳು ಸೇರಿದ್ರು, ಚಿಕ್ಕ ಮಕ್ಕಳ ವಾಯ್ಸಲ್ಲಿ ಆಡಿದ್ದಾರೆ, ದೊಡ್ಡವ್ರ ವಾಯ್ಸಲ್ಲಿ ಆಡಿದ್ದಾರೆ, ಮುದುಕಿ ವಾಯ್ಸಲ್ಲಿ ಆಡಿದ್ದಾರೆ. ಅವ್ರ ಕಂಠದಾನ ಮಾಡಿರೋ ವಾಯ್ಸ್ಗಳಲ್ಲಿ ಪ್ರತಿಯೊಂದು ಹಾಡುಗಳು ಚಿನ್ನದ ಅಕ್ಷರಗಳ ಥರ ಇದೆ. ಹಂಗಾಗಿ ನಾನೊಬ್ಬ ಕಲಾವಿದನಾಗಿ ಹೇಳ್ತಾಯಿದ್ದೀನಿ, ಅವರ ಆತ್ಮಕ್ಕೆ ದೇವರು ಒಂದು ಸ್ವರ್ಗದಲ್ಲೇ ಇವ್ರನ್ನ ಇಡಬೇಕು ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲೆಲ್ಲೂ ನೀನೇ, ನನ್ನಲ್ಲೂ ನೀನೇ ಅಂತ ಅಮ್ಮನವರು, ಜಾನಕಿ ಅಮ್ಮನವ್ರು ಎಲ್ಲಿದ್ದಾರೆ ಅಂತಂದರೆ ಎಲ್ಲ ಕಡೆ ಇಲ್ಲಿ ನೋಡೋಕ್ಕೆ, ಕೇಳೋಕ್ಕೆ, ದರ್ಶನ ಮಾಡೋಕ್ಕೆ ಬಂದಿರೋ ಎಲ್ಲರ ಮನಸ್ಸಲ್ಲೂ ಉಳಿದಿದ್ದಾರೆ.
ಆ ಮಹಾತಾಯಿಗೆ ಅನಂತ ಕೋಟಿ ಪ್ರಣಾಮಗಳು. ಅವರ ಜಾನಕಿ ಅಮ್ಮವರು ನಮ್ಮನ್ನು ಬಿಟ್ಟು ಹೋಗಿರ್ಬೋದು, ಬಟ್ ಅವರ ಒಂದು ಸಾಂಗ್ಗಳು ಈ ಭೂಮಿ ಇರೋ ತನಕ ಖಂಡಿತವಾಗಿ ನೆಲವಾಗಿರುತ್ತೆ. ಅವರು ತುಂಬ ಸ್ವರ ಮಾಧುರ್ಯ ಆಗಿದ್ದರು, ಮತ್ತು ಅವ್ರ ಸರಳತೆ ತುಂಬ ಇಷ್ಟ ಆಗಿತ್ತು. ತುಂಬ ನೋವಾಗ್ತಿದೆ ಅವ್ರನ್ನ ಕಳ್ಕೊಂಡು ಇವತ್ತು. ಓಕೆ, ಥ್ಯಾಂಕ್ ಯು. ಎನ್ನರ್ಮೂಲೆಯಿಂದ ಸರ್, ಎನ್ನರ್ಮೂಲ ತುಂಬ ಸಾಂಗ್ ಕೇಳಿದ್ದೀನಿ ಸರ್. ಅದರಲ್ಲೂ ಪಲ್ಲವಿ ಸಾಂಗ್ ಅಂತ ತುಂಬ ಫೇವ್ರೇಟ್ ಇದೆ. ನಗುವ ನಯನ ಮಧುರ ಮೌನ ಮಿಡಿದ ಹೃದಯ ಇದೆ ಮಾತೇಕೆ. ಅದು ತುಂಬ ಸಾಂಗ್ ಅಂದರೆ ತುಂಬ ಹೃದಯಕ್ಕೆ ಮುಟ್ಟಂಥ ಸಾಂಗ್ ಅದು. ಈಗ ಅಗಲಿಕೆ ಆಗಿರೋದು ಅಂದರೆ ತುಂಬ ಬೇಸರ ಥರ ವಿಷಯ ಸರ್. ಈ ಕರ್ನಾಟಕಕ್ಕೆ ತುಂಬ ಲಾಸ್ ಅಂದರೆ ಅಮ್ಮ ಅವರೇ ತುಂಬ ತೀರೋಗಿರೋದು ತುಂಬ ದುಃಖ ಆಗುತ್ತೆ ಸರ್. ನಾವು ಸಾಂಗ್ ಕೇಳ್ತೇವೆ. ರಾಜ್ಕುಮಾರ್ ಜೊತೆ ಆಡಿದಾರಲ್ಲ ಅದು, ಮತ್ತು ಅವರು ಚಿಕ್ಕ ವಯಸ್ಸಿರೋ ಹುಡುಗಿ ಥರ ಸಾಂಗ್ ಆಡಿದಾರಲ್ಲ ಚಿಕ್ಕ ಮಗು ವಯಸ್ಸಲ್ಲಿ, ಅದು ಇಷ್ಟ. ಎಲ್ಲ ಸಾಂಗು ಇಷ್ಟ. ನನಗೆ ಈಗ ತಮಿಳ್ ಹಾಡೆಲ್ಲ ಜಾಸ್ತಿ ತಮಿಳ್ ಹಾಡು ಮತ್ತು ಕನ್ನಡ ಎಷ್ಟೊಂದು ಕಡೆ ಹೇಳಿದ್ದಾರೆ. ತಮಿಳ್ ಹಾಡು ಜಾಸ್ತಿ ಕೇಳ್ತೀನಿ. ಮತ್ತು ನಮ್ಮ ಅಪ್ಪ ನಿನ್ನೆ ಮಾತಾಡಿದರು, ಸೊ ಅವರು ಹಾಡೆಲ್ಲ ಹೇಳಿದ್ರು. ನಮ್ಮ ಮೈಸೂರಿನ ಹೆಮ್ಮೆ ಈ ಒಂದು ದಿನ. ನಿಜವಾಗ್ಲೂ ನಮ್ಮ ಇಡೀ ಮೈಸೂರು ಜನ ನಾವು ಪುಣ್ಯ ಮಾಡಿದ್ವಿ. ಯಾಕೆ ಇಂಥ ಒಂದು ಗಾನಕೋಗಿಲೆಯನ್ನು ನಾವು ಈ ಮೈಸೂರಲ್ಲಿ ನಮಗೆ ನೋಡೋ ಒಂದು ಭಾಗ್ಯ ನಿಜವಾಗ್ಲೂ ಅವರೇ ಕರುಣಿಸಿದ್ದಾರೆ ಅಂತಲೇ ನಾವು ಹೇಳ್ಬೋದು. ನಿಜವಾಗ್ಲೂ ಇಂಥ ಒಂದು ಅದೃಷ್ಟ ನಮಗೆ ನಿಜವಾಗ್ಲೂ ಇದು ಒಲಿದು ಬಂದಿರೋದು ಥ್ರೂ ನಿಮ್ಮ ಮೀಡಿಯಾ ಚಾನಲಿಂದನೇ ನಮಗೆ ಪ್ರತಿಯೊಬ್ಬರಿಗೂ ತಿಳಿಸ್ತಾ ಇರೋದು. ಆದ್ದರಿಂದ ಅವರ ಹಾಡು ಅಜರಾಮವಾಗಿರಲಿ. ಈ ಚಾಮುಂಡೇಶ್ವರಿ ದೇವಸ್ಥಾನದ ನೋಡಿ ಇವತ್ತಿಗೂ ಪ್ರತಿಯೊಬ್ಬರ ಮನೆಯಲ್ಲೂ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹಾಡು ಹೇಳ್ತಾರೆ. ಯುಗಾದಿ ಕಳೆದರು, ವರ್ಷಕ್ಕೆ ನಾವು ಬರೋದು ಯುಗಾದಿ. ಆ ಯುಗಾದಿ ಹಾಡು ಅವರಿಂದನೇ ಶುರುವಾಗಿದೆ. ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಹೊಸ ಹರುಷಕ್ಕೆ ಹೊಸ ಹರುಷವ ಅಸತು ತರುತ್ತಿದೆ, ಹೊಸತು ತರುತ್ತಿದೆ. ಅಮ್ಮ ನಿಲ್ಲಿಸಿದ್ದಾರೆ, ಆದರೆ ಅವ್ರನ್ನ ಈ ಸ್ಥಿತಿಲಿ ನೋಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ಯಾವತ್ತೂ. ಪುಟ್ಟ ಮಕ್ಕಳಿಂದನೂ ಕೂಡ ಅವ್ರ ಹಾಡುಗಳು ಅವ್ರ ಪದದಿಂದ ಮಕ್ಕಳು ಬಾಯಿಯಿಂದ ಅಟ್ಲೀಸ್ಟ್ ಒಂದು 2 ಪದನಾದ್ರು ಬರ್ತಾನೆ ಇರುತ್ತೆ. ಅದೃಷ್ಟ ಸಿಕ್ಕಿರಲಿಲ್ಲ, ಆದರೆ ಒಂದು ಬಾರಿ ಅಮ್ಮನ ನೋಡಬೇಕು ಅಂತ ಅನಿಸ್ತಿತ್ತು. ಆದರೆ ಕಣ್ಣು ತುಂಬ್ಕೊಂಡಿದ್ದು ಒಂದು ಬಾರಿ ಮಾತ್ರ. ಆದರೆ ಈ ಸ್ಥಿತಿಲಿ ಇವತ್ತು ನೋಡ್ತಿದ್ದೀವಿ ಅಂತಂದರೆ ತುಂಬ ಬೇಸರ ಆಗುತ್ತೆ. ಅವ್ರ ಹಾಡುಗಳು ತುಂಬಾ ಇಷ್ಟ, ಕೇಳ್ತಾನೆ ಬಂದಿದ್ದೀನಿ. ತುಂಬ ಬೇಸರ ಆಗುತ್ತೆ. ಬಾನಲ್ಲೂ ನೀನೆ ಭೂಯಲ್ಲೂ ನೀನೆ ತುಂಬ ಫೇವ್ರೇಟ್ ಆಗುತ್ತೆ ಸರ್, ಅಷ್ಟೇ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.